ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ನಮ್ಮ ರೈತರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದು ನಮ್ಮ ಬಿದಿರುಕೋಟೆಯಲ್ಲಿ ಬಂದು ನಮ್ಮ ರೇಣುಕಾ ಪ್ರಸಾದ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಫಸ್ಟ್ ಟೈಮು ರೇಷ್ಮೆಗೆ ನಾವು ನಮ್ಮ ಯಾಕ್ಸ್ಟ್ರಾ ಪ್ರಮೋಷನ್ ಸಿಗುವಂತಹ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕೊಟ್ಟಿದ್ವಿ. ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿತ್ತು. ನೆಕ್ಸ್ಟ್ ಅದಾದ ನಂತರ ನಮ್ಮ ರೇಣುಕಾ ಪ್ರಸಾದ್ ಸರ್ ಅವರ ಸ್ನೇಹಿತರಾದಂತಹ ಸಂಜಯ್ ಸರ್ಗೆ ಈ ಪ್ರಾಡಕ್ಟ್ ನ ಕೊಡಿಸಿದ್ರು. ಇವತ್ತು ನಾನು ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀನಿ. ಜೊತೆಗೆ ಅವ್ರ ಬ್ರದರ್ ಬಂದು ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸಂಜಯ್ ಅಂತ ಕೊಪ್ಪ ಹೋಬಳಿ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್. ಓಕೆ ಸರ್, ಈ ಒಂದು ಪದಾರ್ಥನ ನಮ್ದು ಯೂಸ್ ಮಾಡಿದಿರಾ, ಓಕೆನಾ ಸರ್? ಬಟ್ ಮುಂಚೆ ನೀವು ನಿಮ್ಮ ಒಂದು ರೇಷ್ಮೆ ಸರ್ ಎಷ್ಟು ಎಕರೆ ಮಾಡ್ತಾ ಇದ್ದೀವಿ ಸರ್? ಇದು ಒಂದು ಬ್ಯಾಚ್ ಬಂದು ನಮ್ದು ಇದು ಒಂದು ಕಾಲು ಎಕರೆ ಐತೆ ಸರ್. ಓಕೆ, ಒಂದು ಕಾಲು ಎಕರೆಗೆ ನಾವು 7 ರಿಂದ 8 ಮೂಟೆ ಉಪ್ಪು ಹಾಕ್ತಿದ್ವು. ಓಕೆ, ಎಲ್ಲ ನಮಗೆ ಒಂದು 7-7.5 ಸಾವಿರ ಗಂಟ ಕಾಸ್ಟ್ ಆಯ್ತಿತ್ತು. ಆಮೇಲೆ ಇಂಥ ಸೊಪ್ಪು ಗೊತ್ತಿರಲಿಲ್ಲ. ಯಾಕೆಂದ್ರೆ ಈಗ ನಾವು ಅನುಭವದ ಮೇಲೆ ಹೇಳ್ತಾ ಇರೋದ್ರಿಂದ ಈ ತರ ಸೊಪ್ಪು ಗೊತ್ತಿರಲಿಲ್ಲ. ಇದು ಇನ್ನೂ ಬಿಡಿ ಇನ್ನೂ ಒಂದ್ ಅಡಿ ಬೆಳೀತದೆ. ಆಮೇಲೆ ಅಡಿಲ್ ಹಣ್ಣಲ್ಲಿ ಆದ್ರೂ ಈ ಎಲೆಗೆ ಇರುವಂತ ಕ್ವಾಲಿಟಿ ಇದ್ದೇ ಇರ್ತದೆ. ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಗೆ ಫುಲ್ ಸಮಾಧಾನ ಆಗೈತೆ ಸರ್. ಎಲ್ಲಾ ರೈತರು ಕೂಡ ಹೇಳ್ಬೋದು ಇದನ್ನ, ಆರಾಮಾಗಿ ಹೇಳ್ಬೋದು ಸರ್. ನಾನು ನಮ್ಮ ಸ್ನೇಹಿತರಿಗೆ ನಾವು ಹಿಂದೆ ನೀವು ಖರ್ಚು ಮಾಡ್ತಾ ಇದ್ಕೋ ಈಗ ಖರ್ಚು ಮಾಡ್ತೀವಿ ಸರ್. ಖರ್ಚು ಯಾವ ತರ ಇದೆ ನಿಮ್ಗೆ? ಖರ್ಚು ಕಮ್ಮಿನೇ ಆದ್ರೂ ಪ್ರಾಡಕ್ಟ್ ಫುಲ್ ಕೆಲಸ ಮಾಡ್ತೈತೆ. ನಾವು ಇದನ್ನ ಈಗ ಹಾಕಿರೋದು 3 ಮೂಟೆ ಉಪ್ಪು, 7-8 ಹಾಕತ್ತಕ್ಕೆ ಬರೀ 3 ಮೂಟೆ ಹಾಕಿವಿ. ನಿಮ್ದು ಕ್ರಾಪ್ ಸುಧಾ 2, ಭೂ ಸುಧಾ 2, ಆಮೇಲೆ ನೀವು ಸ್ಪ್ರೇ ಕೊಟ್ಟಿದ್ರಲ್ಲ ಅದನ್ನ ಹೊಡೆದಿದ್ದೀವಿ. ಇಷ್ಟು ಕೆಲಸ ನಾವು 8 ಮೂಟೆ ಹಾಕ್ತಾಗ ಮಾಡ್ತಿರ್ಲಿಲ್ಲ. ಇಷ್ಟು ಬರೋದಕ್ಕೆ ಅದು 10 ಮೂಟೆ ಹಾಕಿದ್ರು ಬರ್ತಿರ್ಲಿಲ್ಲ ಬಿಡಿ. ಇಷ್ಟು ಬರೋದಕ್ಕೆ ನಾವು ಚಾಕಿ ತರತ್ತಿ ಹಿಂಗಿರೋದು, ತರತ್ತಿ ಎಲ್ಲ ಉದ್ರೋಗಿರೋದು, ಎಲ್ಲ ಕೆಂಚ್ ಬಂದ್ಬಿಟ್ಟಿರೋದು, ಈ ತರ ಕ್ವಾಲಿಟಿ ಬರ್ತಿರ್ಲಿಲ್ಲ. ನಿಮ್ಗೆ ಖುಷಿ ಇದೆಯಾ? 100ಕ್ಕೆ 100 ಖುಷಿ ಐತೆ. ಓಕೆ, ಪ್ರತಿಯೊಬ್ಬ ರೈತರಿಗೂ ಸರ್ ಇದನ್ನ ಹೇಳ್ಬೋದಾ? ಪ್ರಮೋಷನ್ ಸಿಗುವಂತಹ ನಮ್ಮ DNC 90 ಆಗ್ಬಹುದು, ಇವತ್ತು ಕ್ರಾಪ್ ಗ್ರಾನ್ಯುವಲ್ ಆಗ್ಬಹುದು, ಜೊತೆಗೆ 3B ಮತ್ತೆ ASP 90 ಸ್ಪ್ರೇ ಕೊಟ್ಟಿದ್ದಾರೆ. ಭೂಮಿ ಸುಧಾ ಜೊತೆಗೆ DOG 18 ಕೂಡ ಸ್ಪ್ರೇ ಕೊಟ್ಟಿದ್ದಾರೆ. ತುಂಬಾ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದ್ರ ಜೊತೆಗೆ ಬಂದು ಇವತ್ತು ಇದು ಯಾವ ತರ ಬೆಳೆದೈತೆ ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ತೋರಿಸಿ ಸರ್, ಯಾವ ತರ ಇದೆ ಅಂತ. ನಾನು 2 ಇಂಚ್ ಕಮ್ಮಿ 6 ಅಡಿ ಇವನಿ. ಈಗ ನನ್ನ ಮೇಲೈತೆ. ನೀವು ನಮ್ಮ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ನೋಡಿದ್ರು ಇಷ್ಟೇ ಐತೆ ಸೊಪ್ಪು. ಕ್ವಾಲಿಟಿ ಜಾಸ್ತಿ ಐತೆ ಹೊರತು ಎಲ್ಲೂ ಕಮ್ಮಿ ಇಲ್ಲ. ಸ್ನೇಹಿತರೆ ನೋಡಿ, ಎಲೆ ನೋಡಿ ಯಾವ ತರ ಇದೆ ಅಂತಂದ್ರೆ ಒಂದೊಂದು ಎಲೆ ತುಂಬಾ ಬ್ಯೂಟಿಫುಲ್ ಆಗೈತೆ. ಯಾಕೆ ಅಂತಂದ್ರೆ ತುಂಬಾ ಖುಷಿ ಇದೆ. ಇವತ್ತು ನಮ್ಮ ರೈತರು ಖುಷಿಯಿಂದ ಹೇಳ್ತಾವ್ರೆ. ಎಲ್ಲಾ ರೈತರು ಕೂಡ ಸಹ ಇದನ್ನ ನಾವು ಹೇಳ್ಬೇಕು. ಈ ತರ ಎಲ್ಲಾ ತೋಟಗಳನ್ನ ಕೂಡ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ನನ್ನ ಹೆಸರು ಬಂದು ಆನಂದ್ ಅಂತ ಹೇಳಿ, ಆಕ್ಸ್ಟ್ರಾ ಪ್ರಮೋಷನ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.